ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಅತಿಯಾದ ಮೊಬೈಲ್ ಬಳಕೆಯಿಂದ ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ ಎಂದು ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆ ಧಾರವಾಡದ ಪ್ರಾದೇಶಿಕ ಕೇಂದ್ರದ ಉಪನಿರ್ದೇಶಕಿ ಪವಿತ್ರ ಪಾಟೀಲ್ ಕಳವಳ ವ್ಯಕ್ತಪಡಿಸಿದರು. ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ರೂಢಿಸಿ ಮಕ್ಕಳಲ್ಲಿ ಹುದುಗಿರುವ ಸಾಹಿತ್ಯವನ್ನು ಹೊರಹಾಕಲು ಮಕ್ಕಳ ಸಾಹಿತ್ಯ ಹಬ್ಬವನ್ನು ರಾಜ್ಯದ 74 ತಾಲೂಕುಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಶಿಕ್ಷಕರ ಜೊತೆಗೆ ಮಕ್ಕಳನ್ನ ಸೇರಿಸಿ ತರಬೇತಿ ನೀಡಿ ಓದುವ ಹವ್ಯಾಸವನ್ನು ರೂಪಿಸುವುದು ಈ ಸಾಹಿತ್ಯ ಸಂಭ್ರಮದ ಪ್ರಮುಖ ಉದ್ದೇಶವಾಗಿದೆ ಎಂದರು. ಅವರು ರಾಯಪುರದ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದಲ್ಲಿ ಜರುಗಿದ ಸಂಪನ್ಮೂಲ ಶಿಕ್ಷಕರ ತರಬೇತಿ ಶಿಬಿರದ ಉದ್ಘಾಟನೆಯನ್ನ ಸಸಿಗೆ ನೀರೆರುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಎಫ್ಸಿ ಚೇಗರಟ್ಟಿ ಮಾತನಾಡಿ, ಗ್ರಂಥಾಲಯಗಳು ಮಕ್ಕಳ ಭೌತಿಕ ವಿಕಾಸದ ಕೇಂದ್ರಗಳಾಗಬೇಕು, ಅರಿವಿನ ಕೇಂದ್ರಗಳಾಗಬೇಕು. ಮಕ್ಕಳಿಗೆ ಗ್ರಂಥಾಲಯ ಬಳಸುವ ಅಭಿರುಚಿ ಹೆಚ್ಚಿಸುವುದು, ಗ್ರಾಮದ ಸಾಹಿತ್ಯ ಚಟುವಟಿಕೆಗಳಿಗೆ ಕೇಂದ್ರಗಳಾಗಬೇಕು. ಮಕ್ಕಳ ಅನುಭವದ ಬರಹಗಳನ್ನು ಪುಸ್ತಕ ರೂಪದಲ್ಲಿ ಹೊರತಂದು ಗ್ರಂಥಾಲಯಗಳಲ್ಲಿ ಮಕ್ಕಳ ಪುಸ್ತಕಗಳು ಸಿಗುವಂತಾಗಬೇಕೆಂದರು. ಇನ್ನು ಮುಖ್ಯ ಅತಿಥಿಯಾಗಿದ್ದ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಉಪ ಸಮನ್ವಯಾಧಿಕಾರಿ ಎಸ್ ಹುಡೇದ್ಮನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳಿದಂತೆ ನಮ್ಮ ದಿನನಿತ್ಯದ ಅವಶ್ಯಕತೆಗಳನ್ನು ಕಡಿಮೆ ಮಾಡಿಕೊಂಡು ಪುಸ್ತಕಗಳನ್ನು ಕೊಂಡು ಓದುವ ಹವ್ಯಾಸ ರೂಢಿಸುವುದು ಅತಿ ಅವಶ್ಯಕವಾಗಿದೆ ಎಂದರು. ಈ ನಿಟ್ಟಿನಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಇಲಾಖೆಯ ಸಹಕಾರದೊಂದಿಗೆ ಶಿಕ್ಷಕರು ಮಕ್ಕಳಿಗೆ ತರಬೇತಿ ನೀಡಿ ಓದುವ ಅಭಿರುಚಿಯನ್ನು ಹೆಚ್ಚಿಸುತ್ತಿರುವ ಕಾರ್ಯ ಅತ್ಯಂತ ಶ್ಲಾಘನೀಯ ಎಂದರು.
ಬೆಟ್ಟ ಬಿದ್ರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ, ಬೆಟ್ಟ ಬಿದ್ರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ. ಏನ್ರಿ ಬೇಂದ್ರೆ ಅವ್ರು ಏನಂದ್ರು ಹೇಳ್ರಿ? ಅಂದ್ರೆ ಮಾಸ್ತರ್ ಶಾಣೆ ಇದ್ರೆ ಮಕ್ಕಳಿಗೆ ಏನೆಲ್ಲ ಕೊಡ್ತಾನೆ ಅನ್ನೋದಕ್ಕೆ ಉದಾಹರಣೆ. ನಾವು 4ನೇ ಎತ್ತು ಓದ್ತಿದ್ದೆ. ನಮ್ಮ ಮಾಸ್ತರ್ಗೆ ಬೇಂದ್ರೆ ಅವರು ನಮ್ಮ ಪಕ್ಕದ ಹಳ್ಳಿಗೆ ಬರ್ತಾರ ಅಂತ ಗೊತ್ತಾಗಿತ್ತು. ಅವ್ರೇನು ಮಾಡಿದ್ರು, ನಾಳೆ ಶನಿವಾರ ದಿನ ಮೇವುಂಡಿಗೆ ಹೋಗೋಣ ಅಂತ. ನಮ್ಮ ಊರಿಂದ ಒಂದು 5 ಕಿಲೋಮೀಟ್ರ್. ಯಾಕ್ರಿ ಅಂತ ಕೊಟ್ಟು ವಾಚಾಳಿ ಇದ್ದೆ ಅವಾಗ ನಾನು. ಯಾಕ್ರಿ ಅಂದೆ, ಗೊತ್ತಿಲ್ಲ ಮಗನ ಅಜ್ವಾದ ಮಗ ಗೊತ್ತಾಗತ್ತೆ ನಡಿ. 4ನೇ ಎತ್ತಕ್ಕೆ ಪಾತ್ರಗೀತಿ ಪದ್ಯ ಇತ್ತವು ಬೇಂದ್ರೆ ಅವರು. ಆ ಪದ್ಯ ಕಲಿಸುವಾಗ ಬೇಂದ್ರೆ ಅವ್ರ ಬಗ್ಗೆ ಅವ್ರು ಏನು ಹೇಳಿದ್ರು ಅಂದ್ರೆ, ಕವಿ ಅಂದ್ರೆ ಮನುಷ್ಯನ ಅಲ್ಲ, ಗಾಳಿಯಾಗಿಂದ ಬರ್ತಾನೋ ಕಿಡಿಕಿಯಾಗಿಂದ ಬರ್ತಾನೋ ಅಂತ ಆ ಕವಿಗಳ ಬಗ್ಗೆ ಭ್ರಮೆ ಹುಟ್ಟಿಸ್ಬಿಟ್ಟಿದ್ರು ನನಗೆ. ನಾವು ಅಲ್ಲಿ ಹಾಗೆ ಬೇಂದ್ರೆ ಅವರು ಅಲ್ಲಿ ಒಂದು ಸಣ್ಣ ಲೈಬ್ರರಿ ಉದ್ಘಾಟನೆಗೆ ಬಂದಿದ್ದರು, ಸಂಬಂಧಿಕರಂತ ಅವರು. ಹೀಗೆಲ್ಲ ಕುಂತಿದ್ರು. ಬೇಂದ್ರೆ ಅವ್ರು ಹಿಂಗೆ ನಾ ಕೇಳಿದೆ, ಸರ್ ಗುರುಗಳ ಮತ್ತು ಬೇಂದ್ರೆ ಅವರೇ ಬಂದಿಲ್ಲ ಅಂದ್ರೆ ಸೊಳೆ ಮಗನ ಅಲ್ಲಿ ಕುಂತಾರನ್ನ ಕರೆ ಕೋಟ್ ಹಾಕ್ಕೊಂಡು ಲಬ್ಬಿ ಹಾಕ್ಕೊಂಡು ಕೈಯಾಗ ಕೊಡಿ ಅಂದ್ರೆ ಬೇಂದ್ರೆ ಅಂದ್ರೆ ಒಬ್ಬ ವ್ಯಕ್ತಿ ಅನ್ನೋದು ಇದು ಇದ್ದಿದ್ದೇ ಇಲ್ಲ ನಮ್ಗೆ. ಅಷ್ಟು ಕವಿಗಳ ಬಗ್ಗೆ ಆ ಟೀಚರ್ ಬಂದಾರು ಹೋಗ್ಬೋದಮ್ಮ ಅನ್ಬೇಕೋದಿಲ್ಲ. ಹಿಂಗೆ ಆ್ಯಕ್ಟಿಂಗ್ ಅದೇ ಹೆಣ್ಮಕ್ಳ ಪಾತ್ರ ಮಾಡಿದ್ರೆ, ಹೆಣ್ಣು ಪಾತ್ರ ಮಾಡಿದ್ರೆ ಪಾತ್ರ ಚೇಂಜ್ ಆಗತ್ತಿಲ್ಲ. ಹಂಗೆ ಇಂಥ ಅಭಿನಯವನ್ನು ನಮ್ಮ ವಿನಾಸಂತರು ಕಲಿಸ್ತಾರೆ. ಧಾರವಾಡ ಜಿಲ್ಲೆಯ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಗೌರವಾಧ್ಯಕ್ಷ ಶಂಕರ್ ಹಲಗತ್ತಿ, ಧಾರವಾಡ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಕುಮಾರ್ ಸಿಂದಗಿ, ಸಮನ್ವಯ ಅಧಿಕಾರಿ ಮಂಜುನಾಥ್ ಅಡ್ಬೇರ್, ಗುರು ತಿಗಡಿ ಕಾರ್ಯಕ್ರಮ ಸಂಯೋಜಕರಾದ ನೀಲಪ್ಪ ಕಜ್ಜರಿ, ಬೋಧಕರಾದ ರಮೇಶ್ ಪರ್ವಣ್ಣಪರ್, ನಂದಕುಮಾರ್ ದ್ಯಾಪೂರ್, ರಾಜ್ಯ ಸಂಪನ್ಮೂಲ ಶಿಕ್ಷಕರಾದ ನಿಂಗು ಸೊಲಗಿ, ಶಿಲ್ಪಾ ಹಳ್ಳಿಕೇರಿ, ಸಂಧ್ಯಾ ನಾಯಕ್, ಅಕ್ಷಿತಾ ಕುಡ್ಲಾ, ಚೇತನ್ ಕೊಪ್ಪ, ಸಿದ್ದು ಮಾಳ್ಪಾಡ್, ಪ್ರಕಾಶ್ ಕರ್ಲಿಕಟ್ಟಿ, YB ಪಾಟೀಲ್ ಮುಂತಾದವರು ಇದ್ದರು.